ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನ್ ಆಗೋಗಿದೆ ನೋಡೋಣ. ನೋಡಿ, ನಿಫ್ಟಿ 97 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, ಬ್ಯಾಂಕ್ ನಿಫ್ಟಿ 10 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಸೆನ್ಸೆಕ್ಸ್ 329 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಮಗೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಪಾಸಿಟಿವ್ ಆಗಿರೋದನ್ನ ನೋಡಬಹುದು. ನಿಫ್ಟಿ ಬ್ಯಾಂಕ್ ಹೀಗೆ ನೆಗೆಟಿವ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಇಂಡಿಯಾ ವಿಕ್ಸ್ ನ್ಯೂಟ್ರಲ್ ಆಗಿದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ಸ್ ನ ಅಬ್ಸರ್ವ್ ಮಾಡಿ 6500 ಪ್ರೀ ಕೋವಿಡ್ ಲೆವೆಲ್ ನ ಮೆನ್ಷನ್ ಮಾಡ್ತಾ ಇರ್ತೀವಿ. ಅದರಿಂದ ಕೆಳಗಡೆ, ಆ ಲೆವೆಲ್ ಇಂದ ಕೆಳಗಡೆ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ಅನ್ಬಿಟ್ಟು. ನಂತರದಲ್ಲಿ ನೋಡಿ, ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ಒಂದು ಇನ್ವರ್ಟ್ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೋಡಬಹುದು. ಅದು ಕೂಡ ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಅದೇ ರೀತಿಯಲ್ಲಿ ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ ಆಗಿ ನೋಡೋದಾದ್ರೆ ನಾವು 5 ನಿಮಿಷ ಟೈಮ್ ಫ್ರೇಮ್ ನ ಯೂಸ್ ಮಾಡ್ತೀವಿ. ಸೊ ಮಾರ್ಕೆಟ್ ಮೊದಲು ಗ್ಯಾಪ್ ಅಪ್ ಆಯ್ತು. ನಂತರದಲ್ಲಿ ಒಂದು ಹ್ಯಾಮರ್ ಹತ್ರ ಒಂದು 24,900 ಈ ಝೋನ್ ಅಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ 25,020 ಈ ಲೆವೆಲ್ ಇಂದ ರಿಜೆಕ್ಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಿನ್ನೆ ಮಾರ್ಕೆಟ್ 24,900 ಮತ್ತು 25,000 ಈ ರೇಂಜ್ ಅಲ್ಲೇ ಮಾರ್ಕೆಟ್ ಒಂದು ಕನ್ಸಾಲಿಡೇಟ್ ಆಗಿದ್ದ ಪ್ಯಾಟರ್ನ್ ನ ನೀವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಎರಡೂ ಡೇಟಾ ನಮಗೆ ನಿಫ್ಟಿ 50 ನ್ಯೂಟ್ರಲ್ ಆಗಿದೆ ಅಂತ ಹೇಳೋದಾದ್ರೆ, ನಿಫ್ಟಿ ಬ್ಯಾಂಕ್ ನಮಗೆ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬಹುದು. ಇನ್ನು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತು ಮಾರ್ಕೆಟ್ ವ್ಯೂ ಮೊದಲು ಹೇಗೆ ಸೆಕ್ಟರ್ಸ್ ಬಿಹೇವ್ ಮಾಡಿದೆ ನೋಡೋಣ. ನೋಡಿ, ನಿಫ್ಟಿ ಐಟಿ ಪಾಸಿಟಿವ್ ಆಗಿ ಬಿಹೇವ್ ಮಾಡಿದೆ. ನಿಫ್ಟಿ ಬ್ಯಾಂಕ್ ಕೂಡ ನೆಗೆಟಿವ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ. ಸೊ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡುವ ನಿಫ್ಟಿ 50ಯಲ್ಲಿ 5 ಮೇಜರ್ ಕಂಪನಿಗಳು ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು, ನಿಫ್ಟಿ ಬ್ಯಾಂಕ್ ಒಂದನ್ನು ಹೊರತುಪಡಿಸಿ. ಸೊ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದ್ರೆ ನೋಡಿ, ಡಿಕ್ಲೈನ್ ಜಾಸ್ತಿ ಇರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ 1611 ಕಂಪನಿಗಳು. ಸೊ ನೆಗೆಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು, ಮಾರ್ಕೆಟ್ ಬೇರಿಶ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಿಫ್ಟಿ 50ಯಲ್ಲಿ 32 ಕಂಪನಿಗಳು ಪಾಸಿಟಿವ್ ಆಗಿದೆ, 18 ಕಂಪನಿಗಳು ನೆಗೆಟಿವ್. ಬುಲಿಶ್ನೆಸ್ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ 5 ಕಂಪನಿಗಳು ಮತ್ತು 7 ಕಂಪನಿಗಳು. 5 ಕಂಪನಿಗಳು ಪಾಸಿಟಿವ್, 7 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಅಂತ ಹೇಳ್ಬೋದು. ಇನ್ನು ನಂತರದಲ್ಲಿ ಆಪ್ಷನ್ ಚೈನ್ ಬರೋದಾದ್ರೆ, ಆಪ್ಷನ್ ಚೈನ್ ಅಲ್ಲಿ ಈ ವಾರದ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. 28 ಆಗಸ್ಟ್ ಇದು ನಿಫ್ಟಿ 50 ಚಾರ್ಟ್ ಆಗಿರುತ್ತೆ. ಸೊ ನಿಫ್ಟಿ 50 ಚಾರ್ಟ್ ಅಲ್ಲಿ ನೋಡಬಹುದು, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಇದು ಬುಲ್ಲಿಶ್ ಕನ್ಸಾಲಿಡೇಷನ್ ಅಂತ ಹೇಳ್ತಾ ಇದೆ. ಪಿಸಿಆರ್ ರೇಷಿಯೋಗೆ ಬರೋದಾದ್ರೆ ಮಾರ್ಕೆಟ್ 0.6 ಇದೆ, ನ್ಯೂಟ್ರಲ್. ನಂತರದಲ್ಲಿ ನೋಡಿ, ಪಿಸಿಆರ್ ನಾವು ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ನ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ 25,000 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. 25,000 ನಂತರದಲ್ಲಿ 25,100 ಇದು ನಮಗೆ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 24,900 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ತಾ ಇರೋದ ನೀವು ಅಬ್ಸರ್ವ್ ಮಾಡಬಹುದು ಆಪ್ಷನ್ ಚೈನ್ ಅಲ್ಲಿ. ಸೊ ಆಪ್ಷನ್ ಚೈನ್ 9:20 ಒಂದ್ಸಲಿ ರಿಫ್ರೆಶ್ ಆಗುತ್ತೆ, ಅವಾಗ ನಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ನಂತರದಲ್ಲಿ FIDA ಆಕ್ಟಿವಿಟಿ ನೋಡೋಣ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FIS 2,466 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, 3,176 ಕೋಟಿಯಷ್ಟು DIS ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ ಅಂತ ನೋಡೋದಾದರೆ 600 ಕೋಟಿಯಷ್ಟು ಓವರ್ ಆಲ್ ನೆಟ್ ಬೈ ಆಗಿದೆ. ಆದರೆ FIS ಸೆಲ್ ಮಾಡಿರೋದು ಒಂದು ಇಂಪಾರ್ಟೆಂಟ್ ಸಂಗತಿ. ನಂತರದಲ್ಲಿ F&O ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 205 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 897 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಸೊ ಈ ಡೇಟಾನ ಹೇಗೆ ನಾವು ರಿಲೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ, FIS ಎಲ್ಲಿವರೆಗೂ ಬೈ ಮಾಡಲ್ವೋ ಅಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ. ನಂತರದಲ್ಲಿ F&O ಸೆಗ್ಮೆಂಟ್ ಅಲ್ಲಿ ಯಾವಾಗ ಬೈ ಆಗುತ್ತೋ FIS, ಅವಾಗ ಒಂದು ಟೆಂಪರರಿ ರ್ಯಾಲಿ, ಅಪ್ಸೈಡ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ನೀವು ಪ್ರೆಡಿಕ್ಟ್ ಮಾಡಬಹುದು. ನಂತರದಲ್ಲಿ ಬನ್ನಿ, US ಫ್ಯೂಚರ್ಸ್ ಯಾವ ತರ ಕೆಲಸ ಮಾಡ್ತಾ ಇದೆ ನೋಡಿ. US ಫ್ಯೂಚರ್ಸ್ ನಿಮಗೆ US 30 ಆಗಿರ್ಬೋದು, US 500, US ಟೆಕ್ 100 ಮೂರನ್ನು ಕೂಡ ನಮಗೆ ಒಂದು ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ ನೋಡಿ, ಡೋ ಜೋನ್ಸ್, S&P 500 ಮತ್ತು ನಾಸ್ಟಾಕ್ ಮೂರನ್ನು ಕೂಡ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಬೆರಿಶ್ನೆಸ್ ಮತ್ತು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಟ್ಯಾಕ್ಸ್, FTSE 100 ಮತ್ತು CAC 40 ಇದು ಕೂಡ ಬೆರಿಶ್ ಆಗಿದೆ ನಮಗೆ. ನಂತರದಲ್ಲಿ ನಿಕಾಯ್ ಇವತ್ತೊಂದು ಗ್ಯಾಪ್ ಡೌನ್ ಆಗಿ ಬೆರಿಶ್ ಫ್ಲಾಗ್ ಪ್ಯಾಟರ್ನ್ ನ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ಕೂಡ ನಮಗೆ ಡೇಟಾ ನ್ಯೂಟ್ರಲ್ ಆಗಿ ನೆಗೆಟಿವ್ ಅಂತ ತೋರಿಸ್ತಾ ಇದೆ. ಹ್ಯಾಂಗ್ ಸ್ಯಾಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ನಮಗೆ ಹೆಚ್ಚು ಗ್ಲೋಬಲ್ ಮಾರ್ಕೆಟ್ ನಮಗೆ ನೆಗೆಟಿವ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ
ಬನ್ನಿ ಎಡಿಆರ್ಸ್ ನ ನೋಡೋಣ. ಎಡಿಆರ್ಸ್ ಅಂತ ಹೇಳೋದಾದ್ರೆ ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗಿರೋ ಡಿಮ್ಯಾಂಡ್ಸ್. ಇನ್ಫೋಸಿಸ್ ಎಡಿಆರ್ ನೆಗೆಟಿವ್ ಆಗಿದೆ, ವಿಪ್ರೋ ಎಡಿಆರ್ ಪಾಸಿಟಿವ್, ಐಸಿಐಸಿಐ ಎಡಿಆರ್, HDFC ಎಡಿಆರ್ ಮತ್ತು ಡಾಕ್ಟರ್ ರೆಡ್ಡಿಸ್ ಎಡಿಆರ್. ಸೊ ನೋಡಿ, 5 ಕಂಪನಿಗಳಲ್ಲಿ ನಾವು ನೋಡುವ 5 ಮೇಜರ್ ಕಂಪನಿಗಳಲ್ಲಿ 4 ಕಂಪನಿಗಳು ನೆಗೆಟಿವ್ ಆಗಿರೋದು ಮಾರ್ಕೆಟ್ಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಹೇಳ್ತಾ ಇದೆ. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,021 ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗಿರುತ್ತೆ. 25,085 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಆಗಿರುತ್ತೆ ಮತ್ತು 25,153 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ 24,894 ನಮ್ಮ ಮೊದಲನೇ ಸಪೋರ್ಟ್, 24,860 ನಮ್ಮ ಎರಡನೇ ಸಪೋರ್ಟ್ ಮತ್ತು 24,631 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. ಇನ್ ಬಿಟ್ವೀನ್ ಜಾಸ್ತಿ ಯಾವಾಗ 100ರಿಂದ ಜಾಸ್ತಿ ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದ್ದಾಗ ನೀವು ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಿಮಗೆ ಒಂದು ರಿಜೆಕ್ಷನ್ ಬರುವ ಚಾನ್ಸಸ್ ಗಳು ಇರುತ್ತೆ. ಇನ್ನು ನಾವು ಹೇಳೋದಾದ್ರೆ ಇವತ್ತಿನ ಮಾರ್ಕೆಟ್ ಪ್ರಿಡಿಕ್ಷನ್ ಏನಾಗಬಹುದು ಅಂತ ಹೇಳಿದ್ರೆ, ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಮೊದಲನೇದಾಗಿ ನಾವು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋವಾಗ ಸ್ಟೊಕೆಸ್ಟಿಕ್ RSI ನ ನೋಡಿ. ಸೊ ಸ್ಟೊಕೆಸ್ಟಿಕ್ RSI ಅಲ್ಲಿ ನಿಮ್ಗೆ ಇನ್ನು ಮಾರ್ಕೆಟ್ ಓವರ್ ಬಾಟ್ ಝೋನ್ ಅಲ್ಲಿ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಓವರ್ ಬಾಟ್ ಝೋನ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಮಾರ್ಕೆಟ್ ಆಲ್ರೆಡಿ ಓವರ್ ಬಾಟ್ ಆಗಿದೆ. ಸೊ ಇಲ್ಲಿ ಯಾವತ್ತು ಬೈ ಮಾಡೋದು ಒಳ್ಳೇದಲ್ಲ, ಅಥವಾ ಯು ಕ್ಯಾನ್ ಸೇ ಇಲ್ಲಿ ಬೈ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ಸ್ ಬರದೇ ಇರಬಹುದು. ಸೊ ನಿಮ್ಮ ಫೈನಾನ್ಷಿಯಲ್ ಅನಲಿಸ್ಟ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಡಿಸಿಷನ್ಸ್ ತಗೊಳ್ಳಿ. ನಾವು ಸೇಬಿ ರಿಜಿಸ್ಟರ್ಡ್ ಆಗಿರೋದಿಲ್ಲ, ಹಾಗಾಗಿ ನಾವು ಯಾವ್ದನ್ನು ಕೂಡ ರೆಕಮೆಂಡ್ ಮಾಡಲ್ಲ ನಿಮಗೆ. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಾಗಿರ್ಬೋದು. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡಿ, ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ. ಸೊ ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ. ಸೊ ಡೇಟಾ ನ್ಯೂಟ್ರಲ್ ಆಗಿರೋದ್ರಿಂದ ಮತ್ತು 24,900 ಈ ಝೋನ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಏನಾದ್ರೂ ಇನ್ನೊಂದ್ಸಲಿ 24,952 ಈ ಝೋನ್ ನ ವಿತ್ ಹೋಲ್ಡ್ ಮಾಡಿದ್ರೆ ಅಂತ ಹೇಳಿದ್ರೆ ಈ 24,952 ಈ ಝೋನ್ ಮೇಲೆ ಮಾರ್ಕೆಟ್ ಕ್ಲೋಸ್ ಆದ್ರೆ ನಂತರದಲ್ಲಿ ಮಾರ್ಕೆಟ್ 25,043, ನಂತರದಲ್ಲಿ 25,100 ಮತ್ತು 25,200 ಈ ಝೋನ್ ವರೆಗೂ ಒಂದು ಬುಲ್ಲಿಶ್ ರ್ಯಾಲಿ ಮಾಡಬಹುದು. ಇದು ನಿಮಗೆ ಇರುವ ಒಂದು ಆಪ್ಷನ್. ನಂತರದಲ್ಲಿ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಇನ್ನು 24,900, 24,859 ಈ ಝೋನಿಗೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಮಾರ್ಕೆಟ್ ಡೇಟಾ ವೆಲಟಾಲಿಟಿ ಇರ್ಬೋದು ಒಂದು. ಎರಡನೇದು ಬಂದ್ಬಿಟ್ಟು ನಾಳೆ ಹಾಲಿಡೇ ಇರೋದ್ರಿಂದ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗುವ ಚಾನ್ಸಸ್ ಕೂಡ ಆಗಿರುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ಬೈ ಆನ್ ಡಿಪ್ ಇರುತ್ತೆ ಮಾರ್ಕೆಟ್, ನಂತರದಲ್ಲಿ ಒಂದು ಸೆಲ್ ಅಂಡ್ ರ್ಯಾಲೀಸ್ ಬರ್ಬೋದು ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ಇದು ನಮ್ಮ ಮಾರ್ಕ್ ವ್ಯೂ ಆಗಿರುತ್ತೆ. ನಮ್ಮ ಸೆಟಪ್ಸ್ ಗಳನ್ನ ನಾವು ಟ್ರೇಡ್ ಮಾಡ್ತಾ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.